ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 12ರ ಹಿಂದೂ ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಓಕೆ, ಇವತ್ತು ಏನೇನಿತ್ತು ಆರ್ಟಿಕಲ್ಸ್ ಅಂತಂದರೆ ಇದು ನೋಡಿ, ಇದು ನಮ್ಮ GS2ಗೆ ಹೆಲ್ಪ್ ಆಗುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಬೈಲಾಟ್ರಲ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಏನು ಬೈಲಾಟ್ರಲ್ ರಿಲೇಷನ್ಸ್ ಅಂತ ಏನಿದೆಯಲ್ಲ ಅದರಲ್ಲಿ ಇದು ಹೆಲ್ಪ್ ಆಗುತ್ತೆ. ಇದು ನಮ್ಮ ಇಂಡಿಯಾ ಮತ್ತು UAE ಮಧ್ಯೆ ನಡೆಯೋ ಇದ್ರ ಮಧ್ಯೆ ಇರೋ ಬೈಲಾಟ್ರಲ್ ರಿಲೇಷನ್ ಬಗ್ಗೆ ಆಥರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು ವಿತೌಟ್ ಎ ಗಲ್ಫ್ ಅಂತ ಹೇಳಿದ್ದಾರೆ. ಅಂದರೆ ಗಲ್ಫ್ ರೀಜನ್ ಇಲ್ದಲೆ ಯಾವ ಥರ ಇಂಡಿಯಾ ಮತ್ತು UAE ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತಿದೆ, ಯಾಕೆ ಇಂಪಾರ್ಟೆಂಟ್ ಆಗ್ತಾಯಿದೆ, ಇದು ಯಾವ್ದ್ರ ಬೆನ್ನಲ್ಲಿ ಬಂದಿದೆ ಅಂತ ಆ ಥರ ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಆ ಥರ ಏನು ಹೇಳ್ತಾರೆ ಅಂದರೆ ಈಗ ಸುಮಾರು ನಾಳೆ ಫೆಬ್ರವರಿ 13ನೇ ತಾರೀಕು ನಮ್ಮ ಮೋದಿಯವರು ಇದು ಏನಂತೀರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಹೋಗ್ತಾ ಇದ್ದಾರೆ. ಇವ್ರದ್ದು ಇದು 7ನೇ ವಿಸಿಟ್ ಆಗುತ್ತೆ ಈ ಸತಿ ಹೋದ್ರೆ. ಸೊ ಇದು ತೋರಿಸುತ್ತೆ ದರ್ ಇಸ್ ಸ್ಟ್ರಾಂಗ್ ಇಂಡಿಯಾ ಮತ್ತು UAE ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ತುಂಬ ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಇದೊಂದು ತೋರಿಸುತ್ತೆ. ಅದಾದ್ಮೇಲೆ ಬರೀ ಹೋಗೋದಷ್ಟೇ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಹಿಂದೂ ಟೆಂಪಲ್ ನ ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವರ್ಲ್ಡ್ ಸಮಿಟ್ ಏನ್ ನಡೆಯುತ್ತಲ್ಲ ಅದರದ್ದು ಕೂಡ ಇದನ್ನ ಪ್ರೆಸಿಡೆಂಟ್ಶಿಪ್ ನ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ತುಂಬಾ ಎಕನಾಮಿಕ್, ಕಲ್ಚರ್ ಮತ್ತೆ ಗ್ಲೋಬಲ್ ಕೊಲಾಬರೇಷನ್ಸ್ ನ ಕೂಡ ಮಾಡ್ಕೋತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆರ್ಟಿಕಲ್ UAE ಮತ್ತೆ ಇಂಡಿಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ತುಂಬಾ ಸ್ಟ್ರೆಂತ್ ಆಗಿದೆ ಅಂತ ಅಂದ್ಬಿಟ್ಟು ಆತರು ಕೆಲವೊಂದು ಆಧಾರಿತದ ಮೇಲೆ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಅಂತಂದ್ರೆ ಅವರು ಬೈಲಾಟ್ರಲ್ ರಿಲೇಶನ್ಶಿಪ್ ಯಾವ ತರ ಸ್ಟ್ರಾಂಗ್ ಇದೆ ಅಂತಂದ್ರೆ ನೋಡಿ, ಆಲ್ರೆಡಿ ನಮ್ಮ ಒಂದು ಏನಂದ್ರೆ UAEದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ತುಂಬಾ ಇದೆ. ಏನಕ್ಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ UAE ನ ಲೀಡರ್ಸ್ ಏನಿದಾರೆ ಅವರಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಅದು ಕೂಡ ಒಂದು ಹೌದು. ಅದಾದ್ಮೇಲೆ ರಿಲಿಜಿಯಸ್ ಅಂಡ್ ಕಲ್ಚರಲ್ ಟ್ರೈಸ್, ರಿಲಿಜಿಯಸ್ ಮತ್ತೆ ಕಲ್ಚರಲ್ ಟ್ರೈಸ್ ಏನೇನಪ್ಪಾ ಅಂತಂದ್ರೆ ಬೊಚಸ್ವನಾಸಿ ಶ್ರೀ ಅಕ್ಷಯ್ ಪುರುಷೋತ್ತಮನ ಒಂದು ಸ್ವಾಮಿನಾರಾಯಣ್ಸ್ ಅಂತ ಟೆಂಪಲ್ ಇನ್ ಅಬುದಾಬಿ ಇಲ್ಲಿ ಅದನ್ನ ಓಪನ್ ಮಾಡ್ತಾ ಇದ್ದಾರೆ, ಅದನ್ನ ಇನಾಗ್ರೇಟ್ ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ UAE ಪ್ರೆಸಿಡೆಂಟ್ ಸುಮಾರು 27 ಎಕರೆ ಅಷ್ಟು ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ, ಫ್ರೀ ಲ್ಯಾಂಡ್ ನ ಕೊಟ್ಟಿದ್ದಾರೆ, ಡೊನೇಟ್ ಮಾಡಿದ್ದಾರೆ. ಆಮೇಲೆ ಇದು ಆಲ್ರೆಡಿ UAE ಇದು ಎರಡನೇ ಟೆಂಪಲ್ ಆಗಿರುತ್ತೆ, ಈ ತರದ್ದು ಎರಡನೇ ಟೆಂಪಲ್. ಸೊ ಈ ಬೇಸಿಸ್ ಮೇಲೂ ಕೂಡ ಆಥರ್ ಹೇಳ್ತಾ ಇದ್ದಾರೆ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ತುಂಬಾ ಇದೆ ಅಂತ. ಅದಾದ್ಮೇಲೆ ಗ್ಲೋಬಲ್ ಎಂಗೇಜ್ಮೆಂಟ್ಸ್, ಏನೇನ್ ಗ್ಲೋಬಲ್ ಅಂದ್ರೆ ನಿಮಗೆ ಗೊತ್ತು, ಈಗ ನಾ ಹೇಳಿದ್ನಲ್ಲ 14ನೇ ತಾರೀಕು ಫೆಬ್ರವರಿ ಮೋದಿ ಅವ್ರನ್ನ ಗೆಸ್ಟ್ ಆಫ್ ಆನರ್ ಅಂತ ಅಂದ್ಬಿಟ್ಟು ವರ್ಲ್ಡ್ ಗವರ್ಮೆಂಟ್ ಸರ್ಟಿಫಿಕೇಟ್ ವರ್ಲ್ಡ್ ಗವರ್ಮೆಂಟ್ ಸಬ್ಮಿಟ್ ಅಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದೊಂದು. ಅದಾದ್ಮೇಲೆ ನಾವು ಮೊನ್ನೆ ರೀಸೆಂಟ್ ಆಗಿ ಏನು COP28 ನಡೀತು, ಇದರಲ್ಲಿ ಎಲ್ಲಿ ದುಬೈಯಲ್ಲಿ ನಡೀತಲ್ಲ, ಅಲ್ಲೂ ಕೂಡ ತುಂಬಾ ಗ್ಲೋಬಲ್ ಕ್ಲೈಮೇಟ್ ಇಶ್ಯೂಸ್ ಬಗ್ಗೆ ತುಂಬಾನೇ ಒಂದೊಂದು ಇದನ್ನ ಕೊಲಾಬರೇಷನ್ಸ್ ನ ಮಾಡ್ಕೊಂಡಿದೀವಿ, ಅದ್ರ ಬಗ್ಗೆ ನಾವು ಆತರ ಹೇಳಿದ್ದಾರೆ. ಅದಾದ್ಮೇಲೆ ತುಂಬಾ ಒಂದು ಗ್ಲೋಬಲ್ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ಸ್ ಅಂತ, ಅದೇ COP28 ಅಲ್ಲಿ ನಾವು ತುಂಬಾನೇ ಎರಡೂ ಒಟ್ಟಿಗೆ ಗ್ಲೋಬಲ್ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ಸ್ ನ ತುಂಬಾ UAE ಮತ್ತೆ ಇಂಡಿಯಾ ಇಬ್ರು ಸೇರ್ಬಿಟ್ಟು ಕೆಲವೊಂದನ್ನ ಲಾಂಚ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಎಕನಾಮಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಅವ್ರು ಹೇಳೋದಂದ್ರೆ ನಮ್ದು ಬೈಲಾಟ್ರಲ್ ಟ್ರೇಡ್ ಏನಾಗಿದೆ ಅಂತ ಬೆಳೆದಿದೆ, ಸುಮಾರು $85 ಮಿಲಿಯನ್ ಅಷ್ಟು ಬೆಳೆದಿದೆ. ಅದು ಇದರಿಂದ ಏನಾಗಿದೆ ಅಂದ್ರೆ UAE ಇಂಡಿಯಾದ 3rd ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಅದಾದ್ಮೇಲೆ UAE ಸೆಕೆಂಡ್ ಇಂಡಿಯಾ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿದೆ, ಇಂಡಿಯಾದ 2nd ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ UAE ಆಗಿದೆ. ಅದಾದ್ಮೇಲೆ ನಾವು ಸಿಕ್ಕಾಬಟ್ಟೆ ಬೈಲಾಟರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಗಳ ಜೊತೆನೂ ಇದನ್ನ ಒಪ್ಕೊಂಡಿದೀವಿ ಅಂತ ಆಥರ್ ಹೇಳ್ತಾ ಇದ್ದಾರೆ. ಇನ್ನು ಫಿನ್ಟೆಕ್ ಕೊಲಾಬರೇಷನ್ಸ್ ಅಲ್ಲಿ ಏನಂತಂದ್ರೆ ರುಪೇ ಕಾರ್ಡ್ ನಮ್ದು ಏನ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ಗಳು ರುಪೇದು ಇದರಿಂದ ಬರುತ್ತಲ್ಲ ಅದನ್ನ ದುಬೈಯಲ್ಲಿ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ರುಪೇ ಕಾರ್ಡ್ಗಳನ್ನ ದುಬೈಯಲ್ಲಿ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಅದಾದ್ಮೇಲೆ ದುಬೈ ಏರ್ಪೋರ್ಟ್ ಅಲ್ಲಿ ಇಂಡಿಯನ್ ರುಪಿನ ಎಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಇದೊಂದು ಹೇಳಿದಾರೆ ಅವತರು.
ಆಮೇಲೆ ದಿರಮ್ ಮತ್ತೆ ರುಪಿ ಆಪರೈಸೇಷನ್ ಕೂಡ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಎನರ್ಜಿ ಸೆಕ್ಯೂರಿಟಿಗೆ ಬಂದಾಗ, ಎನರ್ಜಿ ಸೆಕ್ಯೂರಿಟಿ UAE ಬಂದ್ಬಿಟ್ಟು ಇಂಡಿಯಾಗೆ UAE ಬಂದ್ಬಿಟ್ಟು ಒಂದು ಟ್ರಸ್ಟೆಡ್ ಪಾರ್ಟ್ನರ್. ಅದು ಇದು ಟ್ರಸ್ಟೆಡ್ ಪಾರ್ಟ್ನರ್ ಅಂತ ಯಾಕೆ ಆಥರ್ ಹೇಳ್ತಾರೆ ಅಂತಂದ್ರೆ, UAEನವರು ಅವರ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ನ ಸ್ಟೋರೇಜ್ ನ ನಮ್ಮ ಇಂಡಿಯಾದಲ್ಲಿ ಇದನ್ನ ಮಾಡಿದ್ದಾರೆ. ಅದು ಎಸ್ಪೆಷಲಿ ಅಬುಧಾಬಿಯ ನ್ಯಾಷನಲ್ ಆಯಿಲ್ ಕಂಪನಿ ಏನಿದೆಯಲ್ಲ, ಅವ್ರದ್ದು ಸ್ಟ್ರಾಟಜಿಕ್ ರಿಸರ್ವ್ಸ್ ನಮ್ಮ ಇಂಡಿಯಾದಲ್ಲಿ ಇಟ್ಟಿದ್ದಾರೆ. ಅದಾದ್ಮೇಲೆ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಮಂಗಳೂರಲ್ಲಿ ಸ್ಟ್ರಾಟಜಿಕ್ ಕ್ರೂಡ್ ಆಯಿಲ್ ಸ್ಟೋರೇಜ್ ಫೆಸಿಲಿಟಿನ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ. ಓಕೆ, ಯಾವುದು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿಯವರು ಮಂಗಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ನಮ್ಮ ಕನ್ನಡದವ್ರಿಗೆ ಇನ್ನೂ ಹೆಚ್ಚಿನ ವಿಷಯ. ಅದಾದ್ಮೇಲೆ ಡಿಫೆನ್ಸ್ ಸೆಕ್ಯೂರಿಟಿ ಮತ್ತು ಪೀಪಲ್ ಟು ಟೈಸ್ ಒಳಗಡೆ ಅಂತಂದ್ರೆ, ನಾವು ಎಲ್ಲಾ ದೇಶಗಳಿಗೂ ಬೇರೆ ಬೇರೆ ತರದ ಒಂದು ಇದನ್ನ ಮಾಡಿದ್ರೆ, ಆದ್ರೆ ದುಬೈ ಮತ್ತೆ ಇಂಡಿಯಾದಲ್ಲಿ ಕೆಲವೊಂದೊಂದು ಎಕ್ಸೆಪ್ಷನ್ಸ್ ನಾವು ಮಾಡ್ಕೊಂಡಿದೀವಿ, ಅದೊಂದು ತೋರಿಸುತ್ತೆ. ಅದಾದ್ಮೇಲೆ ಮೋದಿ ಅವರಿಗೆ UAEಯ ಒಂದು ಟಾಪ್ ಸಿವಿಲಿಯನ್ ಆನರ್, ಆರ್ಡರ್ ಆಫ್ ಜಯಾದ್ ಅನ್ನೋ ಒಂದು ಟಾಪ್ ಸಿವಿಲಿಯನ್ ಆನರ್ನ ಕೊಟ್ಬಿಟ್ಟು ಗೌರವಿಸಿದ್ದಾರೆ. ಇದಿಷ್ಟಾಗಿದೆ. ಅದಾದ್ಮೇಲೆ ಮಿಡ್ಲ್ ಈಸ್ಟ್ ಯುರೋಪಿಯನ್ ಎಕನಾಮಿಕ್ ಕಾರಿಡಾರ್ ಅಂತ ಏನು ಇದು ಬರುತ್ತೆ. ಆಮೇಲೆ ನಾವು ತುಂಬಾ ಸ್ಟ್ರಾಟಜಿಕ್ ಟೈಸ್, ರೀಜನಲ್ ಕೋಆಪರೇಷನ್ಸ್ ಅಂದ್ರೆ ಐ ಟು ಏನಂತೀವಿ ನಾವು, ಒಂದು ವೆಸ್ಟರ್ನ್ ಕ್ವಾಡ್ ಅಂತಾನೆ ಕರಿತೀವಿ. ಅದರಲ್ಲಿ ನಾವು ಇಬ್ರು ಮೆಂಬರ್ಸ್ ಇದೀವಿ. ಅದಾದ್ಮೇಲೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಇಂಡಿಯಾನ ಯುರೋಪಿಗೆ ಸೆಂಟ್ರಲ್ ಏಷ್ಯಾ ಮುಖಾಂತರ ಕನೆಕ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಆತರ ಹೇಳ್ತಾರೆ. ಅದಾದ್ಮೇಲೆ ಆತರ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನ್ ಮೋದಿ ಅವರನ್ನ 7ನೇ ವಿಸಿಟ್ ಏನಿದೆಯಲ್ಲ, ಇದು ತುಂಬಾನೇ ಕ್ರಿಟಿಕಲ್. ಬಿಕಾಸ್ ಆಫ್ ಈಗ ಗಾಜಾದಲ್ಲಿ ವಾರ್ ನಡೀತಾ ಇರೋದ್ರಿಂದ ತುಂಬಾನೇ ಇದಿದೆ. ಆದ್ರೂ ನಮ್ಮ ಮಧ್ಯೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಮತ್ತೆ UAE ಮಧ್ಯೆ ಕೆಲವೊಂದಷ್ಟು ಬಿರುಕುಗಳಿದೆ. ಈ ಬಿರುಕುಗಳನ್ನ ನಾವು ಸರಿದೂಗಿಸ್ಕೊಂಡು ಮಾಡ್ಕೊಂಡು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಆತರ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದ್ರು ಬರ್ಬೋದು. ನೀವು ಇದೇ ಪಾಯಿಂಟ್ಸ್ ನ ಕೂಡ ಆನ್ಸರ್ ಅಲ್ಲಿ ತೆಗೆದು ಬರೆದ್ರು ಕೂಡ ನಿಮಗೆ ಅಬವ್ ದಿ ಆವರೇಜ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇವೆಲ್ಲ ಏನಂದ್ರೆ ಎಕ್ಸಾಂಪಲ್ಸ್ ಇವು. ಓಕೆನಾ, ಇದನ್ನ ಇಷ್ಟು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಂದ್ರೆ, ಇದು ನಮ್ಮ GS2 ಸೋಷಿಯಲ್ ಜಸ್ಟಿಸ್ ವಲ್ನರಬಲ್ ಸೆಕ್ಷನ್ಸ್ ವುಮೆನ್ ಅಂತ ಏನ್ ಬರುತ್ತಲ್ಲ, ಅದರಲ್ಲಿ ನಾವು ಇದನ್ನ ರಿಲೇಟ್ ಮಾಡ್ಬೋದು. ಹೆಂಗೆ ಅಂದ್ರೆ, ಹೌ ವುಮೆನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಪಾಲಿಟಿಕ್ಸ್ ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇದು ಯಾವ ನಿಟ್ಟಿನಲ್ಲಿ ಬರೆದಿದ್ದಾರೆ ಅಂದ್ರೆ, ಕಳೆದ ವರ್ಷ ಅಂದ್ರೆ 2023ರಲ್ಲಿ ಗವರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ವುಮೆನ್ ರಿಸರ್ವೇಶನ್ ಬಿಲ್ ಅಂತೂ ಪಾಸ್ ಮಾಡ್ತು. ಆದ್ರೆ ಆತರ ಏನ್ ಹೇಳ್ತಾ ಇದಾರೆ, ಈ ಬಿಲ್ ಅಂತೂ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದಾರೆ. ಆದ್ರೆ ರೀಸೆಂಟ್ ಆಗಿ ಇದು ರಾಜಸ್ಥಾನ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು. ಈ ಬಿಲ್ ಆದ್ಮೇಲೆ ರಾಜಸ್ಥಾನ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಿದೆ. ಸೊ ಈ ಆಧಾರದ ಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಬಿಲ್ ಅಂತೂ ಪಾಸ್ ಮಾಡಿದಾಯ್ತು, ಆದ್ರೆ ಅದ್ರಲ್ಲಿ ಇನ್ನೂ ತುಂಬಾ ಚಾಲೆಂಜಸ್ ಇದೆ. ಬಿಲ್ ಪಾಸ್ ಮಾಡಿದ ತಕ್ಷಣ ವುಮೆನ್ ಎಂಪವರ್ಮೆಂಟ್ ಮಾಡಕ್ ಆಗಲ್ಲ ಅನ್ನೋದನ್ನ ರಾಜಸ್ಥಾನ್ ಎಲೆಕ್ಷನ್ ಬೇಸಿಸ್ ಮೇಲೆ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ, ಅದೇ ರಾಜಸ್ಥಾನ ಎಲೆಕ್ಷನ್ ನಡೆದಿದೆ. ವೋಟರ್ ಪ್ರಿಫರೆನ್ಸ್ ಏನಿದೆ, ಪಾರ್ಟಿ ಎಂತೋಸಮ್ ಅಂದ್ರೆ ಪಾರ್ಟಿನವರು ಕೂಡ ವುಮೆನ್ ಇವರಿಗೆ ಟಿಕೆಟ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ವೋಟರ್ಸು ಕೂಡ ಮಹಿಳಾ ಕ್ಯಾಂಡಿಡೇಟ್ಗಳಿಗೆ ಆರ್ಸೋಕೆ ತುಂಬಾ ಇದನ್ನ ಮಾಡ್ತಾರೆ. ತುಂಬಾ ಜನ ಬರೀ ಇವ್ರನ್ನ ಮೇಲ್ ಕ್ಯಾಂಡಿಡೇಟ್ಸ್ನೇ ಆರಿಸಿದ್ದಾರೆ ಎಲೆಕ್ಷನ್ ಅಲ್ಲಿ ಕೂಡ ಅಂತ ಅಂದ್ಬಿಟ್ಟು ಆತರ ಹೇಳಿದ್ದಾರೆ. ಆಮೇಲೆ ಹೆಡ್ ಟು ಹೆಡ್ ಕಂಟೆಸ್ಟ್ ಅಲ್ಲೂ ಕೂಡ ಅಷ್ಟೇ. ಅಂದ್ರೆ ಒಂದು ಮೇಲ್ ಕಂಟೆಸ್ಟೆಂಟ್ ಮತ್ತೆ ಒಂದು ಫಿಮೇಲ್ ಕಂಟೆಸ್ಟ್ ಅಲ್ಲಿ ತುಂಬಾ ಜನ, ಅದು ಬಿಜೆಪಿಯಿಂದ ಆಗಿರ್ಬೋದು, ಕಾಂಗ್ರೆಸ್ ಇಂದ ಆಗಿರ್ಬೋದು, ತುಂಬಾ ಜನ ಮೇಲ್ ಕ್ಯಾಂಡಿಡೇಟ್ಸ್ ಗೆದ್ದು ಬಂದಿದ್ದಾರೆ. ಅದಾದ್ಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ ಇದೇ ತರ ಎಲ್ಲಾ ಪಾರ್ಟಿಗಳಲ್ಲೂ ಇದೇ ತರ ಆಗಿದೆ. ಇನ್ನ ಲ್ಯಾಕ್ ಆಫ್ ಕಂಟೇಜನ್ ಎಫೆಕ್ಟ್ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಆತರ ಏನ್ ಹೇಳ್ತಾರೆ ಅಂದ್ರೆ, ರಿಸರ್ವೇಶನ್ ಒಂದು ಕೊಟ್ರೆ ಗ್ಯಾರಂಟಿ ಇನ್ ಹೈಯರ್ ರೆಪ್ರೆಸೆಂಟೇಷನ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದ್ರ ನಿಟ್ಟಲ್ಲಿ ಇದು ಆತರ ಇಷ್ಟು ಆರ್ಟಿಕಲ್ ಅಲ್ಲಿ ಇದನ್ನ ತುಂಬಾ ಡೇಟಾ ಜೊತೆಗೆ ಹೇಳಿದ್ದಾರೆ. ಬಿಜೆಪಿ, ಕಾಂಗ್ರೆಸ್ ಇದನ್ನೆಲ್ಲ ವಿತ್ ಡೇಟಾ ಹೇಳಿದ್ದಾರೆ. ಡೇಟಾ ಎಲ್ಲ ನಿಮ್ಗೆ ರೆಲೆವೆಂಟ್ ಇಲ್ಲ ಅಂತ ಅನಿಸ್ತು. ನಾನು ಹಂಗಾಗಿ ನಿಮಗೆ ಕ್ರಕ್ಸ್ ಹೇಳಿದ್ದೀನಿ, ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಸರಿ, ಈ ತರ ಆಗುತ್ತೆ. ಹಾಗಾದ್ರೆ ನಾವು ಏನ್ ಮಾಡ್ಬೋದು, ನಾವು ನಾಳೆ ಎಕ್ಸಾಮ್ ಅಲ್ಲಿ ನಮಗೆ ಕೇಳ್ಬೋದು, ಇಂಟರ್ವ್ಯೂ ಕೇಳ್ಬೋದು, ಆತರ ಈ ತರದೊಂದು ಇಶ್ಯೂ ಇದೆಪ್ಪ, ಇದಕ್ಕೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ವುಮೆನ್ ರೆಪ್ರೆಸೆಂಟೇಷನ್ ಏನಕ್ಕೆ ಇಂಪಾರ್ಟೆಂಟ್ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಅಂತಂದ್ರೆ, ಎನ್ಹಾನ್ಸ್ ಡೆಮೋಕ್ರಸಿನ ಒಂದು ಬಲಪಡಿಸುತ್ತೆ. ಡೆಮೋಕ್ರಸಿಯಲ್ಲಿ ಮಹಿಳೆಯರದು ಕೂಡ ಒಂದು ವಾಯ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಡೆವಲಪ್ಮೆಂಟ್ ಇಶ್ಯೂಸ್, ಡೆವಲಪ್ಮೆಂಟ್ ಅಲ್ಲೂ ಕೂಡ ಮಹಿಳೆಯರನ್ನ ತಂದ್ರೆ ಅವ್ರದೇ ಆದ ಒಂದು ವ್ಯೂನ ತರ್ತಾರೆ. ಸೊ ಹಾಗಾಗಿ ಡೆವಲಪ್ಮೆಂಟಲ್ ಇಶ್ಯೂಸ್ ಅಲ್ಲೂ ಕೂಡ ಇದಾಗುತ್ತೆ. ಸೋಷಿಯಲ್ ಈಕ್ವಿಟಿ ಸಿಗುತ್ತೆ, ಅವರಿಗೂ ಒಂದು ಸರಿಸಮಾನತೆ ಸಿಗುತ್ತೆ. ಅದಾದ್ಮೇಲೆ ಸಸ್ಟೈನಬಲ್ ಪೀಸ್ ಇದನ್ನ ನಡ್ಕೊಂತ ಹೋಗುತ್ತೆ. ಓಕೆನಾ. ಅದಾದ್ಮೇಲೆ ಚಾಲೆಂಜಸ್. ಸರಿ, ಹಂಗಾರೆ ಇದಕ್ಕೆ ಚಾಲೆಂಜಸ್ ಏನಂತಂದ್ರೆ, ಮೊದಲನೇದು ಫಸ್ಟ್ ಆಫ್ ಆಲ್ ನಮ್ಮ ತಲೆಯಲ್ಲಿ ಏನಂದ್ರೆ ಪೇಟ್ರಿಯಾರ್ಕಿ ಕೂತ್ಬಿಟ್ಟಿದೆ. ನಾವು ಗಂಡಸ್ರೆ ಎಲ್ಲ ಮಾಡ್ಬೇಕು, ಹೆಂಗಸ್ರೇನು ಮಾಡ್ಬಾರ್ದು ಅನ್ನೋದೊಂದು ಕೂತ್ಬಿಟ್ಟಿದೆ. ಅದಾಯ್ತಾ. ಅದಾದ್ಮೇಲೆ ಪೊಲಿಟಿಕಲ್ ರೆಸಿಸ್ಟೆನ್ಸ್. ಒಂದ್ಸತಿ ಪವರ್ ನೋಡಿರೋರು ಹೆಣ್ಮಕ್ಳಿಗೆ ಪವರ್ ಬಿಟ್ಕೊಡ್ತಾರೆ, ಇವರು ಬಿಟ್ಕೊಡಲ್ಲ. ಸೊ ಅದೊಂದು ಪೊಲಿಟಿಕಲ್ ರೆಸಿಸ್ಟೆನ್ಸ್ ಆಗಿದೆ. ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್. ತುಂಬಾ ಜನ ಹೆಣ್ಮಕ್ಳಿಗೆ ಅವ್ರದೇ ಆದ ಸ್ವಂತ ದುಡ್ಡು, ಇವತ್ತಿಗೆ ಏನೋ ಬಿಲ್ ಪಾಸ್ ಮಾಡಿದ ತಕ್ಷಣ ಅವ್ರ ಹತ್ರ ದುಡ್ಡು ಕೋಟಿಗೆ, ಇವತ್ತು ಎಲೆಕ್ಷನ್ ಗೆಲ್ಬೇಕು ಅಂತಂದ್ರೆ ಸಾವಿರಾರು ಕೋಟಿ ದುಡ್ಡು ಬೇಕು. ಎಲ್ಲಿಂದ ತರ್ತಾರೆ ಮಹಿಳಾ ಕ್ಯಾಂಡಿಡೇಟ್ಸ್? ಅದೊಂದು. ಆಮೇಲೆ ವೈಲೇಷನ್ ಅಂಡ್ ಇಂಟಿಮಿಡೇಷನ್. ಮನೆಯಲ್ಲಿ ಅವ್ರಿಗೆ ಇದಾಗುತ್ತೆ, ವೈಲೇಷನ್ ಮಾಡ್ತಾರೆ, ಬೇಡ ಎಲೆಕ್ಷನ್ ನಿಲ್ಬಾರ್ದು ಆ ತರ ಅಂತ ಅಂದ್ಬಿಟ್ಟು. ಆಮೇಲೆ ಎಲೆಕ್ಷನ್ ಅಂತಂದ್ರೂ ಕೂಡ ಎಲೆಕ್ಷನ್ ಕೂಡ ತುಂಬಾನೇ ಬೇರೆ ಬೇರೆ ತರದ ಚಾಲೆಂಜಸ್ ನ ಎದುರಿಸಬೇಕಾಗುತ್ತೆ. ಮಹಿಳೆಯರು ಅದನ್ನೆಲ್ಲ ಎದುರಿಸಂತ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಅದೊಂದು ಹೇಳ್ತಾರೆ ಅವತರ. ಅದ್ರ ಜೊತೆ ಹಂಗಾರೆ ಸರಿ ಏನ್ ಮಾಡ್ಬೋದು ನಾವು ಹಂಗಾರೆ ಈ ನಿಟ್ಟಿನಲ್ಲಿ? ಏನ್ ಮಾಡ್ಬೋದು ಅಂದ್ರೆ, ಸ್ಟ್ರೆಂಥನ್ ಲೀಗಲ್ ಫ್ರೇಮ್ ವರ್ಕ್.
ಲೀಗಲ್ ಫ್ರೇಮ್ವರ್ಕ್ನ ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೋದು. ಇರೋ ಕಾನೂನುಗಳಲ್ಲಿ ಕೆಲವೊಂದೊಂದನ್ನು ಸುಧಾರಿಸ್ತಾ ಹೋಗ್ಬೋದು. ಅದ್ರ ಜೊತೆ ಕೆಪಾಸಿಟಿ ಬಿಲ್ಡಿಂಗು, ಅವರಿಗೆ ಟ್ರೈನಿಂಗು, ಮೆಂಟರ್ಶಿಪ್ಪು ಈ ಥರದ್ನೆಲ್ಲ ಕೊಟ್ಬಿಟ್ಟು ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡ್ಬೋದು. ಅದ್ರ ಜೊತೆಗೆ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾ ಹೋಗ್ಬೋದು. ಓಕೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸು, ಅವ್ರಿಗೆ ಬೇರೆ ಬೇರೆ ಥರದ ಫಂಡಿಂಗು, ಎಲೆಕ್ಷನ್ಸ್ ಫಂಡಿಂಗು ಈ ಥರದನ್ನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಅವರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ಬೋದು. ಅದಾದಮೇಲೆ ಎಂಗೇಜಿಂಗ್ ಪೊಲಿಟಿಕಲ್ ಪಾರ್ಟೀಸನ್ನು ಈ ಥರದ್ದೊಂದು ವುಮೆನ್ ಎಂಪವರ್ಮೆಂಟ್ ಮಾಡೋಕ್ಕೆ ಅವರಿಗೆ ಸೀಟ್ ಕೊಡುವಂಥ ಇದರಲ್ಲಿ ಎಂಗೇಜ್ ಆಮೇಲೆ ಆ ಪಾರ್ಟಿಗಳು ಮಹಿಳೆಯರನ್ನ ಇದನ್ನು ಮಾಡ್ತಾ ಹೋಗಬೇಕು. ಪೊಲಿಟಿಕಲ್ ಹೆಂಗೆ ನಡೆಯುತ್ತೆ ಒಳಗಡೆ, ಏನು ಕತೆ ಅಂತ ಅವ್ರನ್ನ ಜೊತೆಗೆ ಇದನ್ನು ಮಾಡ್ತಾ ಹೋದರೆ ಕೆಲವೊಂದೊಂದು ಈ ಥರ ಇದಾಗುತ್ತೆ. ಈ ಥರದ್ದೊಂದು ಅಂದರೆ ಮಹಿಳೆಯರನ್ನ ಪಾಲಿಟಿಕ್ಸಿಗೆ ಇದನ್ನು ಮಾಡೋದ್ರಿಂದ ದೇಶದ ಆರ್ಥಿಕತೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದನೋ ಅಥವಾ ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಂದನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ್ದೆಲ್ಲ ಆರ್ಟಿಕಲ್ಸು. ಇದನ್ನ ನೆಟ್ಟಲ್ಲಿ ನಿಮ್ಗೆ ಇದನ್ನೆಲ್ಲ ಹೇಳಿದ್ದೀನಿ. ಇದರಿಂದ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ಲು ಇದು ನಮ್ಮ GS2ನ ಇಂಡಿಯನ್ ಪಾರ್ಲಿಮೆಂಟ್ ಅನ್ನೋ ಟಾಪಿಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನು ಹೇಳಿದ್ದಾರೆ ಅಂದರೆ, ಇದು ಆವ್ರೇಜ್ ಆನ್ಯುವಲ್ ಸಿಟ್ಟಿಂಗ್ ಡೇಸ್ ಇನ್ ಲೋಕಸಭಾ ಡೌನ್ ಟು 55. ಸುಮಾರು ಲೋಕಸಭಾದಲ್ಲಿ 55 ದಿನಕ್ಕೆ ಬಂದು ನಿಂತಿದೆಯಂತೆ ಕಮ್ಮಿ ಇದು ಸಿಟ್ಟಿಂಗು. ಅದ್ರ ಬಗ್ಗೆ ಆಥರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ದ ಫಂಕ್ಷನಿಂಗ್ ಆಫ್ ದ 17ನೇ ಲೋಕಸಭಾದು ಮೊನ್ನೆ ಶನಿವಾರ ಏನು ಮಾಡಿದ್ರು, 17ನೇ ಲೋಕಸಭಾ ಲಾಸ್ಟ್ ಇದಾಗಿ ಒಂದು ಇದನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಪ್ಯಾಂಡಮಿಕ್ ಬಗ್ಗೆ ಮಾತಾಡಿದ್ದಾರೆ, ಡೆಪ್ಯೂಟಿ ಸ್ಪೀಕರ್ನ ಆಬ್ಸೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಈ ಆರ್ಟಿಕಲಲ್ಲಿ. ರ್ಯಾಪಿಡ್ ಪ್ಯಾಸೇಜ್ ಆಫ್ ಬಿಲ್ಸ್, ಯಾವ ಥರ ಆಪೋಸಿಷನ್ ಅವ್ರು ಇಲ್ದಲೆ ಬರೀ ಇವರು ಯಾರೋ ಗೌರ್ಮೆಂಟೇ ಏನು ಯಾರ್ದು ಡಿಸ್ಕಷನ್ ಇಲ್ದಲೆ ಯಾವ ಥರ ಬಿಲ್ನ ಪಾಸೇಜ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ಟ್ಯಾಂಡಿಂಗ್ ಕಮಿಟಿಗೆ ಎಷ್ಟೋ ಕೂಡ ರೆಫರಲ್ಸ್ ಆಗಿಲ್ಲ, ಎಷ್ಟೋ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಪ್ರೈವೇಟ್ ಮೆಂಬರ್ ಬಿಲ್ಲಿಗೆ ಅವಕಾಶಗಳನ್ನೇ ಸಿಕ್ಕಿಲ್ಲ, ಅದ್ರದ್ದು ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಹೇಳಿದೆ. ಅದು ಕಂಪ್ಲೀಟ್ ಫ್ಯಾಕ್ಚುಲ್ ಆಗಿದೆ. ಆದರೆ ನಿಮಗೆ ಅದರ ಅನಾಲಿಸಿಸ್ ಪಾರ್ಟ್ನ ಹೇಳೋದಾದ್ರೆ ನೋಡಿ, ಈ ಥರ ರೆಡ್ಯೂಸ್ಡ್ ಎಫಿಷಿಯನ್ಸಿ ಆಫ್ ಪಾರ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಏನಾಗುತ್ತೆ, ಇದು ಫಸ್ಟ್ ಆಫ್ ಆಲ್ ಏನಕ್ಕಾಗುತ್ತೆ ಅಂತಂದರೆ ನೋಡಿ, ಹೆಂಗಾಗುತ್ತೆ ಅಂದರೆ ಅದೇ ಡಿಸ್ಟ್ರಪ್ಷನ್ಸು ಮತ್ತು ಅಡ್ಜರ್ನ್ಮೆಂಟ್ಸು, ಡಿಸ್ಟ್ರಪ್ಷನ್ಸ್ನ ಕಾಸ್ ಮಾಡ್ತಾರೆ ಕೆಲವರು, ಸಿಟ್ಟಿಂಗ್ MLAಗಳು MP ಗಳು ಈ ಥರ ಮಾಡ್ತಾರೆ. ಹಾಗಾಗಿ ಕೆಲವೊಂದೊಂದು ಇದಾಗುತ್ತೆ. ಅದಾದಮೇಲೆ ಲ್ಯಾಕ್ ಆಫ್ ಕನ್ಸೆನ್ಸಸ್, ಅಂದರೆ ಆಪೋಸಿಷನ್ ಅವರು ಮತ್ತು ಗೌರ್ಮೆಂಟ್ ಮಧ್ಯೆ ಹೊಂದಾಣಿಕೆ ಬರೋದಿಲ್ಲ ಕೆಲವೊಂದೊಂದು ಇಶ್ಯೂಸ್ ಮೇಲೆ, ಅವಾಗೂ ಕೂಡ ಈ ಥರದೊಂದು ಆಗುತ್ತೆ. ಇನ್ನು ಲೆಜಿಸ್ಲೇಟಿವ್ ಅಜೆಂಡಾ ಕಂಜೆಷನ್, ಒಂದು ಏನೇನು ಚರ್ಚೆ ನಡಿಬೇಕು, ಈ ಅಜೆಂಡಾ ಏನು ಆಗಬೇಕು ಅನ್ನೋದ್ರ ಮೇಲೆ ಅಂದರೆ ಅಜೆಂಡಾ ಇದನ್ನು ಮಾಡಬೇಕಾದ್ರೆ ಏನಾಗುತ್ತೆ, ಆಪೋಸಿಷನ್ ಅವರಿಗೆ ಕೆಲವೊಂದೊಂದು ಹೇಳುವಂಥ ಇದು ಸಮಯ ಸಿಗಲ್ಲ, ಅದರಲ್ಲೇ ಕಮ್ಮಿ ಇದಾಗ್ತಾ ಹೋಗುತ್ತೆ. ಅದಾದಮೇಲೆ ಪ್ರಿಯಾರಿಟಿನ ಶಿಫ್ಟ್ ಮಾಡ್ತಾ ಹೋಗ್ತಾರೆ, ಅಂದರೆ ಒಂದೊಂದು ಸತಿ ಒಂದೊಂದು ಥರ ಪ್ರಿಯಾರಿಟೀಸ್ನ ಇದು ಮಾಡ್ತಾರೆ. ಹಂಗಾಗಿ ಕೆಲವೊಂದೊಂದು ಡಿಸ್ಟ್ರಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಇದರ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಈ ಥರದ್ದು ಮಾಡೋಕ್ಕೆ ಹೋದರೆ ಕಾನೂನನ್ನು ಇದನ್ನು ಮಾಡೋ ಇದರಲ್ಲಿ ಒಂದು ಹಿಂದೆ ಉಳಿತಾ ಹೋಗುತ್ತೆ, ಲೆಜಿಸ್ಲೇಟಿವ್ ಬ್ಯಾಕ್ಲಾಗ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಅಕೌಂಟಬಿಲಿಟಿ ಕನ್ಸರ್ನ್ಸು, ಯಾರು ಅವರು ಈಗ ಒಂದು ಮಿನಿಸ್ಟರ್ಸ್ ಒಂದೇನೋ ಬಿಲ್ ತಂದಿದ್ದಾರೆ ಅಂದರೆ ಅದಕ್ಕೆ ಯಾರು ಒಂದು ಅಕೌಂಟಬಿಲಿಟಿ ಕೇಳಲಾರ್ದಂಥ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಳುತ್ತೆ. ಅದಾದ್ಮೇಲೆ ಈ ಥರ ಎಲ್ಲ ಆಗ್ತಾ ಹೋದಾದ್ರೆ ಜನರಲ್ಲಿ ಒಂದು ಸಂವಿಧಾನದ ಮೇಲೆ ಅಥವಾ ಒಂದು ಪಾರ್ಲಿಮೆಂಟ್ ಇದ್ರ ಮೇಲೆಲ್ಲ ನಂಬಿಕೆ ಕಳ್ಕೊತಾ ಹೋಗ್ತಾರೆ ಜನರು. ಇಟ್ ವಿಲ್ ಎಂಡ್ ಆಫ್ ದಿ ಡೇ ಇದೆಲ್ಲದು ಏನಾಗುತ್ತೆ, ಪ್ರಜಾತಂತ್ರದ ಮೇಲೆ ಕೊಡ್ತಾ ಹೋಗುತ್ತೆ, ಇಂಪ್ಯಾಕ್ಟ್ ಆನ್ ಡೆಮೋಕ್ರಸಿ. ಈ ಥರ ಇದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ, ಇಂಟರ್ನಲ್ ಮೆಕ್ಯಾನಿಸಮ್ಸ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ಅಂದರೆ ಬೇರೆ ಲೋಕಾಯುಕ್ತ ಈ ಥರದನ್ನೆಲ್ಲ ಮಾಡ್ತಾ ಹೋಗಬೇಕು, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸು ಈ ಥರದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಆಮೇಲೆ ಲೆಜಿಸ್ಲೇಟಿವ್ ಅಜೆಂಡಾನ ಪ್ರಿಯಾರಿಟೈಸ್ ಮಾಡಬೇಕು. ಅಂದರೆ ಲೆಜಿಸ್ಲೇಟಿವ್ ಅಜೆಂಡಾದಲ್ಲಿ ಏನು ಇದು ಮಾತಾಡಬೇಕು, ಏನು ಡಿಸ್ಕಷನ್ ಇದ್ರ ಬಗ್ಗೆ ನಾವು ತುಂಬ ಪ್ರಿಯಾರಿಟಿನ ಇದು ಮಾಡಬೇಕು. ಇನ್ಕ್ರೀಸ್ ಅಕೌಂಟಬಿಲಿಟಿನ ಇನ್ಕ್ರೀಸ್ ಮಾಡೋಂಥ ಕೆಲವೊಂದೊಂದು ಮೆಕ್ಯಾನಿಸಮ್ಸ್ನ ತರಬೇಕು. ಎಲೆಕ್ಟ್ರಲ್ ರಿಫಾರ್ಮ್ಸ್ ತರಬೇಕು. ಸಿವಿಕ್ ಎಂಗೇಜ್ಮೆಂಟ್, ಅಂದರೆ ಜನಸಾಮಾನ್ಯರು ಇದಕ್ಕೆ ಬೇರೆ ಥರದ್ದು ಸಿವಿಕ್ ಎಂಗೇಜ್ಮೆಂಟ್ ಅಂದರೆ NGOs ಜೊತೆ ಟೈಅಪ್ ಮಾಡ್ಕೋಬೋದು, ಫೌಂಡೇಶನ್ಸ್ ಜೊತೆ ಟೈಅಪ್ ಮಾಡ್ಕೋಬೋದು, ಇಲ್ಲ ಎಮಿನೆಂಟ್ ಪರ್ಸನ್ಸ್ನ ಇದನ್ನ ಮಾಡ್ಬೋದು. ಈ ಥರದನ್ನೆಲ್ಲ ಮಾಡ್ಬೋದು ನಾವು. ಸೊ ಪಾರ್ಲಿಮೆಂಟಿಂದ ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ ಇದು ನಿಮಗೆ ವ್ಯಾಲ್ಯೂ ಎಡಿಷನ್ನು. ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟು ಇವತ್ತು ಪ್ರಾಕ್ಟೀಸ್ ಕ್ವಶನ್ ಇದೆ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಷ್ಟೇ ಇರೋದು, ಯಾಕೆಂದರೆ ಇವತ್ತು ಮಂಡೇ ಆಗಿರೋದ್ರಿಂದ ಎಕಾನಮಿ ಪೇಜ್ ಇರೋದಿಲ್ಲ ನಮಗೆ. ಸೊ ಹಾಗಾಗಿ ಆರ್ಟಿಕಲ್ಸ್ ಕಮ್ಮಿ ಇರುತ್ತೆ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ನಂಗೆ ಇವತ್ತಿದೆ ಕಂಡು ಬಂದಿದ್ದು. ಸೊ ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದ್ರೆ ನೋಡಿ, ಇವತ್ತಿನ ಎಡಿಟೋರಿಯಲ್ ಬಿಸಿನೆಸ್ ಮೇಲೆ ಕ್ರಿಟಿಕಲಿ ಎಕ್ಸಾಮಿನ್ ದ ಪ್ರಾಸ್ಪೆಕ್ಟ್ಸ್ ಅಂಡ್ ಚಾಲೆಂಜಸ್ ಇನ್ ಇಂಡಿಯಾಸ್ ರಿಲೇಷನ್ ವಿತ್ ಗಲ್ಫ್ ಕಂಟ್ರೀಸ್, ಸಜೆಸ್ಟಿಂಗ್ ಹೌ ಇಂಡಿಯಾ ಕ್ಯಾನ್ ನ್ಯಾವಿಗೇಟ್ ದಿಸ್ ಕಾಂಪ್ಲೆಕ್ಸ್ ಪಾರ್ಟ್ನರ್ಶಿಪ್ ಫಾರ್ ಮ್ಯೂಚುವಲ್ ಬೆನಿಫಿಟ್. ಗಲ್ಫ್ ರಾಷ್ಟ್ರಗಳೊಂದಿಗಿನ ಭಾರತದ ಸಂಬಂಧಗಳಲ್ಲಿನ ನಿರೀಕ್ಷೆಗಳು ಮತ್ತು ಸವಾಲುಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ, ಪರಸ್ಪರ ಲಾಭಕ್ಕಾಗಿ ಭಾರತವು ಈ ಸಂಕೀರ್ಣ ಪಾಲುದಾರಿಕೆಯನ್ನು ಹೇಗೆ ನ್ಯಾವಿಗೇಟ್ ಮಾಡಬಹುದು, ಅಂದರೆ ಇದನ್ನು ಮಾಡ್ಬೋದು, ಸ್ಟೇರ್ ಮಾಡ್ಬೋದು ಅನ್ನೋ ಒಂದು ಇದನ್ನು ಎಂಬುದನ್ನು ಸೂಚಿಸುತ್ತದೆ. 150 ವರ್ಡ್ಸಿಗೆ 10 ಅಂಕಗಳಿಗೆ ಬರೀಬೇಕು. ಇದಿಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಜೈ ಹಿಂದ್, ಟೇಕ್ ಕೇರ್, ಮತ್ತೆ ನಾಳೆ ಸಿಗೋಣ. ಓಕೆ.